Hello, welcome back to the Ronnie YouTube ಚಾನೆಲ್ ಗೈಸ್. ಆ್ಯಕ್ಚುಲಿ ಯಾರ್ಯಾರು ನಮ್ಮ ಪಾರ್ಟ್ 1 ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿದಿರೋ ಈಗ ಬನ್ನಿ ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಇವಾಗ ಪಾರ್ಟ್ 2 ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಪಾರ್ಟ್ 2 ಅಲ್ಲಿ ಏನೇನು ಸ್ಟೋರಿ ಇದೆ ನಮ್ದು ಪ್ರತಿಯೊಂದು ಸಹ ನಮಗೆ ಎಕ್ಸ್ಪ್ಲೇನ್ ಮಾಡಿ. ಅದು ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾವು ಅನ್ಕೊಂಡಿದ್ದು ಈ ತರ ಪೇರೆಂಟ್ಸು ಈ ತರ ಟಾರ್ಚರು ನಮ್ಗೇನೆ ಲೈಫಲ್ಲಿ ತುಂಬಾ ಹೆವಿ ಇದೆ ಅಂತ. ನಾವಾಗ ಏನಂತ ಯೋಚನೆ ಮಾಡ್ತೀವಿ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಇದನ್ನೆಲ್ಲ ಶೇರ್ ಮಾಡ್ಕೋತೀವಿ. ಬಟ್ ಇದೇ ತರ ಶೇರ್ ಮಾಡ್ಕೊಳಕ್ ಆಗದೆ ಇರುವಂತಹ ಎಷ್ಟೋ ಜನಗಳಿದ್ದಾರೆ. ಆಕ್ಚುಲಿ ಏನಕ್ಕೆ ಮಾತಾಡ್ತೀವಿ ಅಂದ್ರೆ ಪಾರ್ಟ್ 1 ವಿಡಿಯೋದಲ್ಲಿ ಸಾಕಷ್ಟು ಕಮೆಂಟ್ಸ್ ಗಳನ್ನ ನಾನು ಓದಿದ್ದೀನಿ. ಬ್ರೋ ನಮ್ಮ ಮನೇಲಿ ಇದೇ ಪ್ರಾಬ್ಲಮ್, ನಮ್ಮ ಮನೇಲಿ ಇದೇ ಪ್ರಾಬ್ಲಮ್, ಸೇಮ್ ಎಲ್ಲ ಇದೆ ಅಂದ್ರೆ ಎಷ್ಟು ಜನದ ಮನೇಲಿ ಇದೇ ತರ ಪ್ರಾಬ್ಲಮ್ ನಡೀತಾ ಇದೆ. ಇನ್ನೊಂದು ಏನಂದ್ರೆ ಭಯ, ಮಾನ ಮರ್ಯಾದೆ ಹೋಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಹಂಗೆ ಹಿಂಗೆ ಅಂತ ಆಗುತ್ತೆ. ಬಟ್ ಆಕ್ಚುಲಿ ನಮ್ಗೆ ಮಾನ ಮರ್ಯಾದೆ ಪ್ರಶ್ನೆಗಿಂತ ನಮ್ಮ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಅದೊಂದೇ ಒಂದಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾ. ಆಮೇಲೆ ಇನ್ನೊಂದು ಈಗ ಯೂತ್ ಗಳಿಗೆ ಏನಂತಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋದಕ್ಕೆ ಸ್ವಲ್ಪ ಹಿಂದೆಟ್ಟಿದೆ, ಮನೇಲಿ ಹೇಗೆ ಹೆಂಗೆ ಅಂತ ಅವರೆಲ್ಲ ಹಿಂಗ್ ಓವರ್ಕಮ್ ಮಾಡ್ಬೋದು. ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ ಅಂತ ಇದ್ರೇನೆ ಏನೇ ಬರ್ಲಿ ಕಷ್ಟ ಎದುರಿಸ್ಬೋದು. ಅದು ಮೇನ್ ಮೆಂಟಲಿ ಫಿಸಿಕಲಿ ನಮ್ಗೆ ಯಾರು ಏನೇ ಹರ್ಟ್ ಮಾಡ್ಲಿ, ಯಾರು ಏನೇ ಹೇಳಿ, 4 ಜನ 4 ತರ ಮಾತಾಡ್ಲಿ, ನಮ್ಗೆ ಏನು ತೊಂದರೆ ಇಲ್ಲ ಅಂತಂದ್ರೆ ನಾವಿಬ್ರು ಸ್ಟ್ರಾಂಗ್ ಆಗಿದ್ರೆ ಏನು ನಮ್ನ ಅಲ್ಲಾಡ್ಸಕ್ಕಾಗಲ್ಲ. ನಮ್ಮ ಹೆಸರು ಅದೇ ಆಗಿರೋದು ಇವಾಗ. ಅಂದ್ರೆ ನಾವು ಎಷ್ಟೇ ಕಿತ್ತಾಡ್ತೀವಿ, ಏನೇ ಮಾಡ್ಲಿ, ವಿತಿನ್ 1 ಸೆಕೆಂಡ್ ಅಲ್ಲಿ ಇಬ್ರು ಒಂದಾಗ್ತೀವಿ. ಅದೇ ನಿಜವಾದ ಪ್ರೀತಿ. ಮತ್ತೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ನಿಮ್ಮ ಮನೆಯವ್ರು ಹಿಂಗ್ ಮಾತಾಡಿದ್ರು, ನಮ್ಮ ಮನೆಯವ್ರು ಹಿಂಗ್ ಮಾತಾಡಿದ್ರು ಅನ್ನೋ ಕೊಂಕು ಮಾತು ನಾವು ಹಾಡಲ್ಲ. ಅದೇ ತರನು ಎಲ್ಲಾನಿದ್ರೆ ಡಿವೋರ್ಸ್ ಗಳಾಗಿರ್ಬೋದು. ನಾವು ಆಕ್ಚುಲಿ ನಾವು ಫಸ್ಟ್ ವಿಡಿಯೋ ಆದ್ಮೇಲೆ ನಮಗೂ ಸುಮಾರು ಜನ ಹೇಳಿದ್ರು ನಮ್ಗೆ ಹಿಂಗಾಗೋಯ್ತು, ಡಿವೋರ್ಸ್ ಆಗೋಯ್ತು, ಅವ್ರ ಮನೆಯಿಂದ ನಮ್ಗೆ ಟಾರ್ಚರ್ ಆಯ್ತು, ಹಂಗಾಯ್ತು, ಡಿವೋರ್ಸ್ ಆಗೋಗ್ಬಿಟ್ಟೈತಂತೆ. ಆಲ್ಮೋಸ್ಟ್ ಎಲ್ಲ ಕೇಸನ್ನು ಬಿಟ್ಟು ಹೋಗಿರೋದು ಹುಡುಗಿರೇ. ಯಾಕಂದ್ರೆ ಅವ್ರು ಮೆಂಟಲಿ ಟಾರ್ಚರ್, ಫಿಸಿಕಲಿ ನಮ್ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲಪ್ಪ, ಅಷ್ಟು ಟಾರ್ಚರ್ ಇಂದ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಯಾವ್ದಾದ್ರು ಗಂಡ ಹೆಂಡತಿಗೆ ಆಗ್ಬೇಕು, ಹೆಂಡತಿ ಗಂಡಂಗೆ ಆಗ್ಬೇಕು. ಸೊ ಇಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಷ್ಟೇ. ಏನೇ ಪ್ರಾಬ್ಲಮ್ ಬಂದ್ರು ಇಬ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಎಂಥಾದ್ ಬಂದ್ರು ಫೇಸ್ ಮಾಡ್ಬೋದು. ಎಕ್ಸಾಂಪಲ್ ನಮ್ದೇ ಉದಾಹರಣೆ. ಗೈಸ್ ಬನ್ನಿ ಇವಾಗ ಜಾಸ್ತಿ ಮಾತಾಡೋದು ಬೇಡ, ಪಾರ್ಟ್ 2 ವಿಡಿಯೋಗೆ ಶುರು ಮಾಡೋಣ. ಫಸ್ಟ್ ನೈಟ್ ಆಗಿದ್ದು ಮಾರನೇ ದಿನದಿಂದ ನಾವು ಎಂಡ್ ಮಾಡಿದ್ವಿ. ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ಹೇಳು. ಅವತ್ತಿನ ನೈಟ್ ಎಲ್ಲ ಅಷ್ಟೆಲ್ಲ ಆಯ್ತು. ಮಾರ್ನಿಂಗ್ ಎದ್ದು ಬೇಗ ಎದ್ದೇಳ್ಬೇಕಾಗಿತ್ತು, ಬಟ್ ಎದ್ದೇಳಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಮನೇಲಿ ಜಗಳ ಶುರು ಆಯಿತು. ಏನಕ್ಕೆ ನೀನು ಹೆಂಡತಿ ಲೇಟ್ ಆಗಿ ಎದ್ದೇಳಿದ್ಲು, ನಿಂಗೆ ಗೊತ್ತಾಗಲ್ವಾ ಅಷ್ಟು, ಇವತ್ತು ಬೇಗ ಎದ್ದೇಳ್ಬೇಕಾಗಿತ್ತು ಅಂತೆಲ್ಲ ಮಾತುಕತೆ ಎಲ್ಲ ಶುರು ಆಗಿತ್ತು. ಅಂಡ್ ಆಮೇಲೆ ನಾಷ್ಟನ್ನು ಸಹ ಮಾಡ್ಕೊಟ್ಟಿರ್ಲಿಲ್ಲ ನಮಗೆ. ಹೋಗಿ ಇಷ್ಟ ಇದೆ, ನೀವು ಹೋಟೆಲ್ ಹೋಗಿ ತಿನ್ಕೊಂಡ್ ಬನ್ನಿ ಅಂತೆಲ್ಲ ಮಾತುಕತೆ ಆಗಿತ್ತು ಲಾಸ್ಟ್ ಬ್ಲಾಗಲ್ಲಿ. ಇವಾಗ ಅದರಿಂದ ಕಂಟಿನ್ಯೂ ಆಗುತ್ತೆ. ಅದಾದ್ಮೇಲೆ ನಾವು ಟೆನ್ಷನ್ ತಗೊಳ್ಳಿಲ್ಲ. ಯಾಕಂತಂದ್ರೆ ಮದುವೆ ಆಗಿದ್ದು ಬಂದು ಫಸ್ಟ್ ಡೇ ಏನು ಮಾತಾಡಬಾರ್ದು, ತಗ್ಗಿ ಬಗ್ಗೆ ನಡಿಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು. ಆಯಿತು ಮಾತಾಡ್ಕೊಳ್ಳಿ ಏನೋ ಒಂದು ಅನ್ಕೊಂಡು ನಾನೇ ಎದ್ದು ಸಾಗಿಸ್ಕೊಂಡು ಬೆಳಗ್ಗೆ ಎದ್ದೇಳೋದು. ಬೆಳಗ್ಗೆ ಎದ್ದ ತಕ್ಷಣನೇ ನೀವು ನಂಬಲಾಗೆ ವಾಷಿಂಗ್ ಮಿಷಿನ್ನೇ ಕೆಲಸ. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕು, ಅಲ್ಲಿ ನೈಟ್ ತಿಂದಿರೋದೆಲ್ಲ ಪಾತ್ರೆ ತಿಕ್ಕು. ಇನ್ನೊಂದು ಏನಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅವ್ರ ತವ್ರ ಮನೆಯಲ್ಲಿ ಏನೇನು ಕೆಲಸ ಮಾಡಿರಲ್ಲ ಅಲ್ವಾ. ಇನ್ನೊಂದು ಅಂತ ಅಂದ್ರೆ ಅವ್ರವ್ರ ಬಟ್ಟೆನ ಒಕ್ಕೊಳ್ಳೋದೇ ಅವ್ರ ಕಷ್ಟ. ಆ ಥರ ಮೆಂಟಾಲಿಟಿಯಲ್ಲಿ ಬೆಳೆದಿರ್ತಾರೆ. ಇನ್ನು ಕೆಲವು ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಏನ್ ಮಾತಾಡಕ್ ಬೇಡ. ಬಟ್ ನಾನು ಇದ್ದಿದ್ದು ಆ ಥರ ಏನು ನಮ್ಮ ಮನೇಲಿ ಏನ್ ಜಾಸ್ತಿ ಕೆಲಸ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲಿ ಹೆಂಗಿತ್ತು ಅಂತಂದ್ರೆ ಎಲ್ಲರ ಇನ್ನರ್ ವೇಸ್ನು ನಾವು ವಾಶ್ ಮಾಡ್ಬೇಕಿತ್ತು. ಅದೊಂದು ಹೆವಿ ಟ್ರಿಗರ್ ಆಗ್ತಿತ್ತು ನನಗೆ. ಪ್ರತಿ ಸಲಾನು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದ್ರು, ಅವ್ರದ್ದು ವಾಶ್ ಮಾಡ್ಬೇಕಿತ್ತು. ನನಗೆ ಇದೆಲ್ಲ ಟ್ರಿಗರ್ ಆಗ್ತಿತ್ತು. ಅಂದ್ರೆ ಮನೆ ಸೊಸೆ ಅಂದ್ರೆ ಮನೆ ಕೆಲ್ಸದೋಳ, ಇದೊಂದು ನನಗೆ ಕ್ವಶನ್ ಕಾಡ್ತಿತ್ತು. ಬಟ್ ನನ್ನ ತಲೆ ಕೆಡ್ಸ್ಕೊತಿರಲಿಲ್ಲ, ಮಾಡ್ಕೊಂಡು ಹೋಗ್ತಿದ್ದೆ ಆಗದಾಗತ್ತೆ ಅಂತ. ಬಟ್ ನನ್ಗೆ ಏನೊಂದು ಖುಷಿ ಆಗ್ತಿತ್ತು ಅಂದ್ರೆ ನಾನು ಇರ್ತಿದ್ರು, ಜೊತೆಗೆ ಇರ್ತಿದ್ರು, ಓಡಾಡ್ಕೊಂಡು ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದು. ಆ ತರ ಇರ್ತಿತ್ತು. ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ನಾಷ್ಟ ಅವರೇ ರೆಡಿ ಮಾಡ್ತಿದ್ರು. ಬಟ್ ನೀವು ನಂಬಲ್ಲ, ಸಾಂಬಾರ್ ವಿಷಯಕ್ಕೆ ಬಂದ್ರೆ ನನ್ಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಕೋಸಿಂದ ಇದ್ವಲ್ಲ, ಅವಾಗ ನಮ್ಗೇನು ಅಡ್ಜಸ್ಟ್ ಆಗ್ತಿಲ್ಲ. ಬಟ್ ಆದ್ರೆ ಇವ್ರ ಕಡೆ ಸ್ವಲ್ಪ ಖಾರ ಕಮ್ಮಿ ಆಗ್ತಿತ್ತು, ನಮ್ಮ ಕಡೆ ತುಂಬಾ ಖಾರ ಜಾಸ್ತಿ ಆಗ್ತಿತ್ತು. ಖಾರ ಮತ್ತೆ ಸಾಂಬಾರ್ ಅಂದ್ರೆ ನೀರೇ ಎಷ್ಟು ಚೆನ್ನಾಗಿರುತ್ತೆ. ಬಿಸಿ ನೀರು ಆದ್ರೂ ಅನ್ನ ಹಾಕೊಂಡು ಉಪ್ಪು ಹಾಕೊಂಡು ತಿನ್ಕೊಬಿಡ್ಬೋದು. ಅನ್ನ ಪೂರ್ಣೇಶ್ವರಿಗೆ ಅವಮಾನ ಮಾಡೋದಲ್ಲ ಹೇಳ್ತಾ ಇರೋದು, ಆ ತರ ತಿನ್ಕೊಬಿಡ್ಬೋದು. ಆದ್ರೆ ಇವ್ರ ಮನೇಲಿ ಸಾಂಬಾರ್ ಅಂದ್ರೆ ಮನೆ ಕಡೆ ಎಲ್ಲ ಕಾಳು ಇಷ್ಟಿದ್ರೆ ಸಾಂಬಾರ್ ಒಂದ್ ಇಷ್ಟ ಆಗ್ತಿತ್ತು, ರುಚಿಯಾಗಿರ್ತಿತ್ತು, ಬಾಯಿ ರುಚಿ ತಿನ್ಕೊಬಿಡ್ತಿತ್ತು. ಇವ್ರ ಮನೇಲಿ ಹೆಂಗೆ ಅಂತ ಕೇಳ್ತೀರಾ, ಕಾಳು ಇಷ್ಟ ಹಾಕಿದ್ರೆ ಸಾಂಬಾರ್ ಇಷ್ಟ ಇರ್ತಿತ್ತು, ತಿನ್ನಕ್ಕೆ ಆಯ್ತಿರ್ಲಿಲ್ಲ, ಬರೀ ನೀರ್ ತರ ಇರ್ತಿದ್ರು. ನಾನು ತಿಂತಿರ್ಲಿಲ್ಲ ಗೈಸ್, ನಾನು ಓಪನ್ ಆಗಿ ಹೇಳ್ಕೊಂಡೆ, ನನ್ನ ಹತ್ರ ತಿನ್ನಕ್ಕಾಗಲ್ಲ, ನನ್ಗೆ ಇದು ಸಾಂಬಾರ್ ಅಡ್ಜಸ್ಟ್ ಆಗ್ತಿಲ್ಲ, ನಾನು ಬೇರೆ ಮಾಡ್ಕೊಂಡು ತಿನ್ನಲ್ಲ, ಇಲ್ಲ ನಾನೇ ಸಾಂಬಾರ್ ಮಾಡ್ತೀನಿ, ಅದನ್ನ ನೀವೆಲ್ಲರೂ ತಿನ್ನಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದೆ. ಅದಕ್ಕೆ ಇವ್ರು ಒಪ್ಕೊಳ್ಳಿಲ್ಲ ಗೈಸ್. ಏನಕ್ಕೆ ಅಂದ್ರೆ ನಾವು ಅವಾಗಿಂದ ಮಾಡ್ಕೊಂಡ್ ಬಂದಿರೋದು, ನಾವು ಮಾಡೋದೇ ಹಿಂಗೆ, ತಿನ್ನಂಗಿದೆ ನೀನ್ ತಿನ್ನು, ಇಲ್ಲದ್ರೆ ನೀನ್ ಬೇರೆ ಮಾಡ್ಕೊಂಡು ತಿನ್ನು ಅಂದ್ರು. ಸರಿ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ,
ಮಾಡಿದೆ, ನಮ್ಮ ಮನೆಯಿಂದ ಮಟನ್ ಸಾಂಬಾರ್ ಪುಡಿ, ಬೇಳೆ ಸಾಂಬಾರ್ ಪುಡಿ ಎಲ್ಲ ತಗೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಅವಾಗ ಏನ್ ಮಾಡಿದ್ರು ನಾರಾಯಣ, ಅವ್ರ ಮನೇಲಿ ಮಾಡಿದ್ದು ತಿಂತಿದ್ರು, ನಾನು ಏನೋ ಮಾಡ್ಕೊಂಡು ಸ್ವಲ್ಪನೇ ಮಾಡ್ಕೊತಿದ್ದು, ಒಬ್ರಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊತಿದ್ದು ತಿಂತಾ ಇದ್ರು. ಅದಾದ್ಮೇಲೆ ಒಂದ್ 10 ದಿವಸ ಹಂಗೆ ಕಳ್ದೋಯ್ತು. ಆಮೇಲೆ ನಾನು ಪ್ಲಾನ್ ಮಾಡಿದ್ರು ನಾವು ಟ್ರಿಪ್ ಹೋಗೋಣ ಈಗ. ಸೊ ಮದ್ವೆ ಆಯ್ತು, ಬೀಗ್ರೂಟ ಆಯ್ತು, ಎಲ್ಲ ಆಯ್ತು, ಎಲ್ಲರೂ ಒಂದು ಟ್ರಿಪ್ ಹೋಗೋಣ ಬರೋಣ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಊಟಿಗೆ ಪ್ಲಾನ್ ಮಾಡ್ತೀವಿ. ಇಲ್ಲಿಂದ ನಿಯರ್ ಬೈ ಇರೋದ್ರಿಂದ ನಮಗೂ ಜಾಸ್ತಿ ರಿಸ್ಕ್ ಆಗತ್ತೆ ಬೇಡ ಅಂದ್ಬಿಟ್ಟು ಊಟಿಗೆ ಪ್ಲಾನ್ ಮಾಡಿದ್ವಿ. ಸರಿ ಆಯ್ತು, ಊಟಿಗೆ ಹೋಗಿ ಬರ್ತೀವಿ ಅಂತ ಅನ್ಬಿಟ್ಟು ಹೋದ್ವಿ. ಕಳ್ಸ್ಕೊಡ್ಬೇಕಾದ್ರೆ ಯಾರು ಈಚೆ ಬರ್ಲಿಲ್ಲ, ನಾವು ಅವ್ರನ್ನ ಪರ್ಮಿಷನ್ ತಗೊಂಡೇ ಹೋಗಿದ್ದು. ಪರ್ಮಿಷನ್ ಏನ್ ಬಂತು ಅಂದ್ರೆ, ಎಲ್ಲರೂ ಮದ್ವೆ ಆದ್ಮೇಲೆ ಹನಿಮೂನ್ಸ್ ಅಂತ ಹೋಗೇ ಹೋಗ್ತಾರೆ, ನಾವೇನ್ ಜಾಸ್ತಿ ದೂರ ಹೋಗ್ತಿರ್ಲಿಲ್ಲ. ನಂಜನಗೂಡಿಂದ ಊಟಿ ಸ್ವಲ್ಪ ಹತ್ರನೇ ಇದೆ. 2 ಡೇಸ್ ನಾವು ಹೋಗೋದೊಂದ್ ದಿನ, ಅಲ್ಲಿ ಇರೋದೊಂದ್ ದಿನ, ರಿಟರ್ನ್ ಬರೋದೊಂದ್ ದಿನ ಅಂತ ಪ್ಲಾನ್ ಆಗಿತ್ತು. ಬಟ್ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ, ನಾನು ನಮ್ಮ ಇವರೆಲ್ಲ, ಸೊ ನಮ್ಮ ಅಪ್ಪ ಅಮ್ಮ ಅಂತ ಅದೇ ಹೇಳೋದಕ್ಕೆ ನನಗೆ ಒಂಥರ ಇವಾಗ ನಾಚಿಕೆ ಆಗುತ್ತೆ. ನಾನು ನಮ್ಮ ಇವರೆಲ್ಲ ಸೇರ್ಕೊಂಡು ಒಂದೇ ಅಂಗಡಿಲಿ ಕೆಲಸ ಮಾಡ್ತಾ ಇದ್ವು. ಅವಾಗ ಕೆಲಸದ ಫುಲ್ ಸೀಸನ್ ಇತ್ತು. ಅದಕ್ಕೋಸ್ಕರ ಇವರು ಕೆಲಸ ಎಲ್ಲ ಒಪ್ಕೊಂಡ್ಬಿಟ್ಟಿದ್ರು. ಇವಾಗ ಇಮಿಡಿಯೇಟ್ಲಿ ನಮ್ದು ಸಹ ಪ್ಲಾನ್ ಆಯ್ತು, ಈ ತರ ಹೋಗೋಣ ಅನ್ಕೊಂಡು. ಅವರು ಹೋಗ್ಬೇಕಾದ್ರೂ ಸಹ ಕಣಿ ಮಾಡಿದ್ರು. ಏನಂದ್ರೆ ನೀನ್ ನಂಬ್ಕೊಂಡು ಇಷ್ಟೊಂದೆಲ್ಲ ಕೆಲಸ ತಗೊಂಡ್ಬಿಟ್ಟಿದೀನಿ ನಾನು, ಏನಕ್ಕೆ ಹೋಗ್ತಿದ್ಯಾ, ಬೇಡ, ಇನ್ನೊಂದು ವಾರ ಬಿಟ್ಕೊಂಡು ಹೋಗಿ, ಇನ್ನೊಂದು ತಿಂಗಳು ಬಿಟ್ಕೊಂಡು ಹೋಗು, ಹಂಗೆಲ್ಲ ಮಾತಾಡಿದ್ರು. ಈಗ ಹೊಸದಾಗಿ ಮದುವೆ ಆಗಿದೀವಿ, ಎಲ್ಲರೂ ಒಂದ್ ಕಡೆ ಹೋಗ್ತಿದೀವಿ ಅಂತ, ಸರಿ ಆಯ್ತು ಓಡ್ ಬನ್ನಿ ಅಂತ ಹೇಳ್ಬೇಕು ಹೊತ್ತು. ಈ ತರ ಎಲ್ಲ ತಡೆದ್ರೆ ಈಗ ನಮಗೂ ಸ್ವಲ್ಪ ಹರ್ಟ್ ಆಗುತ್ತಲ್ಲ, ಯಾಕಂದ್ರೆ ಹೊಸದಾಗಿ ಮದುವೆ ಆಗಿದ್ವಿ. ಹೋಗ್ಬೇಕಾದ್ರೆ ಈ ತರ ಕಣಿ ಹೊಡೆದ್ರೆ ಆಯ್ತು, ಅದಕ್ಕೆ ನಾ ಇಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ 2 ದಿನ ಅಷ್ಟೇ ತಾನೆ ಅಂತ ಅನ್ಬಿಟ್ಟು, ಬೇಕಾದ್ರೆ ಬಂದಾದ್ಮೇಲೆ ಕೆಲಸ ಎಲ್ಲ ನೈಟ್ ಎಲ್ಲ ಮಾಡ್ಕೊಡ್ತೀನಿ ಅಂತೆಲ್ಲ ಅಂದಿದೆ. ಒಪ್ಕೊಂಡ್ರು ಗೈಸ್. ನಾವು ಹೋದೋ, ಅಲ್ಲಿಂದ ಚೆನ್ನಾಗಾಯ್ತು. ಅಲ್ಲಿಂದ ಬಂದಿದ್ದು ನೈಟು ಒಂದು 5 ಗಂಟೆ ಅಷ್ಟು ಅಲ್ಲಿ ನೈಟ್ ಬರ್ತಾ ಇದೀವಿ. ಜೋರು ಮಳೆ ಬಂದ್ಬಿಡ್ತು. ಎಷ್ಟು ಅಂತಂದ್ರೆ ಇವ್ರು ಗಾಡಿ ಓಡಿಸ್ತಿದ್ರೆ ಅಷ್ಟು ಊಟಿಲಿ ಅಷ್ಟು ಘಾಟ್ ಸೆಕ್ಷನ್ ಇಂದ ಇಳಿಸ್ತಿದ್ನಲ್ಲ, ಅವಾಗ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಅವಾಗ ಮುಂದೆ ಏನಿದೆ ಅಂತಾನೆ ಕಾಣಿಸ್ತಿರ್ಲಿಲ್ಲ. ಆ ತರ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡು 10 ನಿಮಿಷ ಕೂತ್ಕೊಂಡು ಕೆಳಗಡೆ ಏನಾದ್ರು ತಿನ್ನೋಣ ಅನ್ಕೊಂಡು ಹೋದ್ರು. ಅವ್ರೇನೆ ಖಾರ ಬಾತ್ ಮಾಡಿದ್ರು, ಅದನ್ನೇ ಕೊಟ್ರು, ತಿನ್ಬೇಕಾದ್ರೆ ಏನೋ ಒಂಥರ ಅಂದ್ರೆ ಯಾವ ತರ ಫೀಲ್ ಅಂತ ಹೇಳಕ್ಕೆ ಬರ್ತಿಲ್ಲ. ನಾವೇನೋ ಮಾಡ್ಕೊತಿದೀವಿ ಇವ್ರಿಗೆ, ಇವ್ರು ನಮ್ಮಿಂದನೇ ಬದುಕ್ತಾ ಇರೋದು ಅನ್ನೋ ತರ ಫೀಲ್ ತರ ಮಾಡ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕೆ ಹೋಗ್ಬೇಕಿತ್ತು ನಿಮ್ಗಳಿಗೆ, ಇವಾಗ್ಲೇ ಬೇಕಿತ್ತ, ನಿಮ್ ಮಾವ ಬರ್ಲಿ, ನಿಮ್ಮಿಬ್ರಿಗೂ ಐತೆ, ನಿನ್ಗೆ ಐತೆ ಕಡೆ, ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ತಿಂತಿದ್ದೀನಿ, ಇವ್ರೇನಕ್ಕಪ್ಪ ಈ ತರ ಸ್ಟಾರ್ಟ್ ಮಾಡ್ಕೋತಿದ್ದಾರೆ, ನಾನು ಏನ್ ಮಾಡಿದ್ದೀನಿ, ನಾನು ತಪ್ಪೇ ಮಾಡಿಲ್ಲ, ಏನ್ ಮಾಡಿದ್ದೀನಿ ಅಂತ ನಾನು ಸುಮ್ನೆ ಆದೆ. ಇವ್ರು ಎಲ್ಲ ಬಂದ್ರು, ಕರೆದ್ರು, ಏನಮ್ಮ ನಿಂದು, ಯಾಕಮ್ಮ ಊಟಿಗೆ ಹೋಗಿದ್ದೆ ನೀನು, ಏನಕ್ಕಮ್ಮ ಹೋಗ್ಬೇಕಿತ್ತು, ಇಲ್ಲ ನಮ್ಗೆ ಅಷ್ಟು ಕೆಲಸ ಇತ್ತು, ಅಷ್ಟು ಕೆಲಸ ಬಿಟ್ಬಿಟ್ಟು ನೀವು ತಿರ್ಗಾಡ್ಕ ಬಂದವ್ರಿಗೆ ನಾವು ಊಟ ಹಾಕ್ಬೇಕಾ ಅಂಗಡಿ. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಬಂದಾಗಿಂದ ಇವ್ರಿಗೆ ಸ್ಯಾಲರಿನೇ ಕೊಡ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನನ್ಗೆ ಏನಂತಂದ್ರೆ, ನಾನು ಕೆಲಸ ಮಾಡ್ತಿದ್ದೆ ಅವ್ರ ಹತ್ರ ಅಲ್ವಾ, ಖರ್ಚಿಗೆ ಕೊಡ್ತಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೋ ಕೊಡ್ತಾ ಇರಲಿಲ್ಲ. ಇಷ್ಟು ದಿನ ಇಷ್ಟು ಅಂತ ಸ್ಯಾಲ್ರಿ ಕೊಡ್ತಿರ್ಲಿಲ್ಲ ಅವರು. ನನಗೇನು ಖರ್ಚು ಬೇಕು ಅಂದರೆ ಕೊಡ್ತಿದ್ರು. ಆಮೇಲೆ ಮದುವೆ ಆದಮೇಲೆ ಕೇಳಿದೆ, ಈ ಥರ ಮದುವೆ ಆಗಿದೆ, ಇವಾಗ ನೀನು ನನಗೆ ದುಡ್ಡು ಕೊಟ್ಟರೆ ನನಗೂ ಮುಂದೆ ಯೂಸ್ ಆಗುತ್ತೆ, ನನಗೂ ಹೆಂಡತಿ ಬಂದವಳೆ ಖರ್ಚಿಗೆ ಬೇಕಾಗುತ್ತೆ ಅಂತ ಅಂದ್ಕೊಂಡು ದಿನಕ್ಕೆ ನಾನು ಕೆಲಸ ಮಾಡ್ತಿದ್ದು ಬಂದು ಎಷ್ಟೋ ಸಾವಿರ ಗಟ್ಟಲೆ ದಿನಕ್ಕೆ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಆದರೆ ನಾನು ಕೇಳಿದ್ದು ಬರೀ 700 - 800 ರೂಪಾಯಿ ಕೊಡು ನನಗೆ ದಿನಕ್ಕೆ. ಯಾರು ಕೊಡ್ತೀನಿ, ಮಗಂತಾನೆ ಕೊಡ್ತಿರೋದು. ಒಂದು ದಿನಕ್ಕೆ ಒಂದು ಹುಡುಗ 15 ಶರ್ಟ್ನ ಹೊಲಿತಾರೆ ಅಂತ ಅಂದ್ರೆ ಸಾಮಾನ್ಯದ ಮಾತೇ ಅಲ್ಲ. ನಾನು ಏನಂತ ಯೋಚನೆ ಮಾಡ್ತೀನಿ ಅಂದ್ರೆ, ಸ್ವಂತ ಅಂಗಡಿ ಇಟ್ಕೊಂಡು ಒಬ್ಬ 15 ಶರ್ಟ್ ಹೊಲಿತಾನೆ, ದಿನಕ್ಕೆ 3 - 4 - 5 ಸಾವಿರ ದುಡ್ಡು ಸಂಪಾದನೆ ಮಾಡ್ಬಿಡ್ತಾರೆ. ಅದು ಬೇರೆ ವಿಷಯ. ಅದ್ರಲ್ಲಿ ಇವರು ತಂದೆ ತಾಯಿಗೋಸ್ಕರ ಹೆಲ್ಪ್ ಮಾಡ್ಕೊಂಡು ಒಂದು 700 - 800 ರೂಪಾಯಿ ಕೊಡು ಅಂತ ಕೇಳಿದ್ರೆ ಅದನ್ನು ಕೊಡಲ್ಲ. ಚೇಂಜ್ ಆಗ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅನ್ಕೊಂಡ್ರೆ ಅದು ಎಷ್ಟು ಬೆಳಿಗ್ಗೆ ಒಂದು 9-9:30 ಅಂಗಡಿಗೆ ಹೋಗ್ತಾ ಇದ್ದೆ, ಸಂಜೆ 6-6:30 ತನಕ ಕೆಲಸ ಮಾಡ್ತಾ ಇದ್ದೆ. ಸರಿ ಆಯ್ತು ಅನ್ಕೊಂಡು 6:30ಗೆ ಬಂತಿದ್ವಿ, ಒಂದು 8-8:30 9 ಗಂಟೆ ತನಕ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಮನೆಗೆ ಬಂದ ತಕ್ಷಣ 9 ಗಂಟೆ ಕೆಲಸ, ಮತ್ತೆ ಮನೆಗೆ ಬಂದು ಐರನ್ ಮಾಡ್ತಿದ್ರೆ 12 ಗಂಟೆ ತನಕ ಕೆಲಸ ಮಾಡ್ತಾ ಇದ್ದೆ. 12 ಗಂಟೆ ತನಕ ನಾನು ಕಾಯ್ಕೊಂಡು ಐರನ್ ಮಾಡ್ತಾ ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ. ಒಂದ್ಸಲ ಇವರು 11:30 ಅಷ್ಟೇ, 11:30ಗೆ ನನ್ ಕೈ ಆಗ್ತಿಲ್ಲ, ಸಾಕಾಗ್ತಿಲ್ಲ ಅಂತ ಬಂದು ಮಲ್ಕೊಂಡ್ರು. ನಾವು ರೂಮ್ ಡೋರ್ ಎಲ್ಲ ಹಾಕೊಂಡು ಮಲ್ಕೊಂಡಿದೀವಿ. ಇದೇ ಮನೆ ಮೇಲ್ಗಡೆ ಮನೆ ನಿಂತಿದ್ದು, ಕೆಳಗಡೆ ಇದ್ರಲ್ವಾ, ಹುಡುಗರೆ ಗೈಸ್ ಬಂದ್ಬಿಟ್ಟು ಏನ್ ದೊಡ್ಡ ಬಾಕಿ ತಡ್ತಾರೆ. ನಾನು ಅನ್ಕೊಂಡು ಯಾರಿಗೋ ಏನೋ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ಎಮರ್ಜೆನ್ಸಿ ಅಂದ್ರೆ ಏನ್ ಮಲ್ಕೊಬಿಟ್ಟಿದ್ರೆ ಇಬ್ರು, ಮಲ್ಕೊಂಡು ಏನ್ ಮಾಡ್ಬೇಕಿತ್ತು, ಬಂದ್ ಕೆಲಸ ಮಾಡುವ ಅಂತ. ಸೊಸೆ ಮುಂದೆ ಒಬ್ಬ ಮಾವ ಮಾತಾ ಇದ್ದು ನಾನು ಅವತ್ತೇ ತಿಳ್ಕೊಂಡೆ ಇವ್ರು ತೂಕವಾದ ವ್ಯಕ್ತಿ ಅಲ್ವೇ ಅಲ್ಲ. ಒಬ್ಬ ಮಾವ ಆಗಿರೋನು ಸೊಸೆ ಮುಂದೆ ಏನ್ ಮಾಡ್ತಿದ್ರೆ ಇಬ್ರು ರೂಮಿಗೆ ಸೇರ್ಕೊಂಡು ಅಂತ ಕೇಳಕ್ ಕ್ವಶನ್ ಅದಲ್ವೇ ಅಲ್ಲ, ಕೇಳಕ್ ಬಾಯಿ ಬರೋದೇ ಇಲ್ಲ. ಅವತ್ತು ನಾವು ತಡ್ಕೊಳಕಾಗದೆ ಇನ್ನೆಷ್ಟು ತನಕ ಕೆಲಸ ಮಾಡ್ತಾರೆ, 11:30 ತನಕ ಕೆಲಸ ಮಾಡಿದ್ವಿ ಗೈಸ್. ಅಂಗಡಿಲೆಲ್ಲ ಸುಸ್ತಾಗಿ ಕೆಲಸ ಮಾಡೋದಕ್ಕೆ ₹1 ದುಡ್ಡು
ನೋಡ್ತಿರ್ಲಿಲ್ಲ ಪಾಪ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ನಾನು ಕಷ್ಟಪಟ್ಟು ಕೆಲಸ ಈ ವಯಸ್ಸಂದಲ್ಲ, ಚಿಕ್ಕ ಆಲ್ಮೋಸ್ಟ್ ನಾನು ಸ್ಕೂಲ್ಗಿಂತ ಹೋಗೋಕ್ಕೂ ಮುಂಚೆಯಿಂದನೂ ನಾನು ಕೆಲಸ ಮಾಡ್ತಿದ್ದೆ. ಸ್ಕೂಲ್ಗೆ ಆ್ಯಕ್ಚುಲಿ ನಾನು ಚಕ್ಕರ್ ಆಗ್ತಿದ್ದೆ ತುಂಬ ಹೇಳ್ಬೇಕಂತಂದ್ರೆ. ನನಗೆ ಕೆಲಸ ಮಾಡ್ಬೇಕಂದ್ರೆ ತುಂಬ ಇಷ್ಟ. ಯಾಕೆಂದರೆ ನನಗೆ ಗೊತ್ತಿತ್ತು ನಾನು ಓದೋದ್ರಲ್ಲಿ ಅಷ್ಟೊಂದಿಲ್ಲ. ಮುಂದೊಂದು ದಿನ ಕೆಲಸನೇ ನನಗೆ ಕೈ ಹಿಡಿಯೋದು ಅಂತ ಒಂದೇ ಒಂದು ರೀಸನ್ಗೋಸ್ಕರ ನಾನು ಓದೋದನ್ನ ಸ್ಟಾಪ್ ಮಾಡ್ಬಿಟ್ಟು ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ. ಅದರಿಂದ ನನಗೆ ಇವತ್ತೆಲ್ಲ ನಾಳೆ ಮುಂದೊಂದು ದಿನ ನನ್ನ ಕೈ ಹಿಡಿತದೆ. ಅದರಿಂದ ಅದೇ ನನ್ನ ದುಡಿಮೆ ಅಂತ ಅನ್ಕೊಂಡು ಕೆಲಸಕ್ಕೆ ಜಾಸ್ತಿ ಹೋಗ್ತಾ ಇದ್ದೆ. ಅವಾಗ ಇಷ್ಟ ಆಯ್ತು. ಅವತ್ತು ನೈಟು ಬಂದು ಡೋರ್ ತಟ್ಟಿದ್ರು, ಅದೆಲ್ಲ ಆಯ್ತು, ಜಗಳ ಎಲ್ಲ ಆಯ್ತು. ಅವತ್ತು ನಾನು ತುಂಬಾ ರೈಸ್ ಆದೆ, ಹೋಗ್ಲಿ ಬಿಡು ಅಂತ ಸುಮಾರು ದಿನ ಇದ್ದೆ. ಡೋರ್ ತಟ್ಟೋದು ಒಂದು ರೆಡಿ ಮಾಡ್ಕೊಬಿಟ್ರು ಗೈಸ್. ನಾನು ಸ್ಥಾನಕ್ಕೆ ಹೋಗಿ ಒಂದು ಬಟ್ಟೆ ಹಾಕೊಳ್ಳೋದು ಒಂದು 5 ನಿಮಿಷ ಲೇಟ್ ಆಗಂಗಿಲ್ಲ. ಒಂದು ಡೋರ್ ತಟ್ಟೋದು ಹಿಂಗೆ ಬಿಡ ಅದೇನು ಅದು ಲೇಡೀಸ್ ಬಂದು ತಡ್ತಿರಲಿಲ್ಲ, ಜೆಂಟ್ಸ್ಗಳೇ ಬಂದು ಏನಮ್ಮ ಮಾಡ್ತಿದ್ಯಾ ಒಳಗಡೆ ರೂಮ್ ಒಳಗಡೆ. ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗಿರೋ ರೂಮ್ ಒಳಗಡೆ ಏನ್ ಮಾಡ್ತಾರೆ, ಬಟ್ಟೆ ಚೇಂಜ್ ಮಾಡ್ಕೋತಾರೆ. ಅಷ್ಟು ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ. ಏನಮ್ಮ ಮಾಡ್ತಿದ್ಯಾ ಅಂತ. ಸ್ಥಾನಕ್ಕೆ ಹೋದ್ರೆ ಮತ್ತೆ ಡೋರ್ ಲಾಕ್. ಏನಮ್ಮ ಮಾಡ್ತಿದ್ಯಾ, ಪ್ರತಿಯೊಂದಕ್ಕೂ ಅಷ್ಟು ಏನಮ್ಮ ಮಾಡ್ತಿದ್ಯಾ. ಇವಾಗ ನಾನು ಹೇಳೋದು ಅವ್ರ ಮಕ್ಳು ಎದ್ದೇಳ್ತಿದ್ದೆ 12 ಗಂಟೆಗೆ ಎದ್ದೇಳ್ತಿದ್ದ ಅವಳ ಮಗಳು. ಅವ್ರನ್ನ ಕ್ವಶನ್ ಮಾಡಕ್ ಯಾರಿಗೂ ಆಯ್ತಿರ್ಲಿಲ್ಲ, ಯಾಕಂದ್ರೆ ಅವ್ರ ಸ್ವಂತ ಮಕ್ಳಲ್ವ. ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಳನ್ನ ಟಿಕ್ 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 ಅಂತ ಡೋರ್ ಮಾಡಿ ಟೆನ್ಷನ್ ಕೊಡೋದು. ಹೇಳ್ಬೇಕಂದ್ರೆ ನಗು ಬರೋದೇ ನನಗಂತೂ. ಅಷ್ಟು ವಿಷಯನ ಇವರು ದೊಡ್ಡದು ಮಾಡಿ ಇಲ್ಲಿ ತನಕ ತಗೊಂಡ್ಬಂದು ನಿಲ್ಸಿದ್ದಾರೆ ನಮ್ಗೆ. ಅಂದ್ರೆ ಇದನ್ನೆಲ್ಲ ಹೇಳ್ಕೋಬಾರ್ದು. ಯಾಕಂದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ಪ್ರತಿಯೊಬ್ರಿಗೂ ಗೊತ್ತಾಗ್ಬೇಕು. ಇದು ಮನೆಗೆ ಒಬ್ರು ಸೊಸೆ ಬರ್ತಾರಂದ್ರೆ ಇದು ಪಾತ್ರೆ ನಂದು, ಇದು ಬೆಡ್ಶೀಟ್ ನಂದು, ಈ ಪಾತ್ರೆ ಈ ಬೆಡ್ಶೀಟ್ ನಂದು, ಚಾಪೆ ನಂದು ಅಂತ ಕಿತ್ತಾಡೋ ಬರದಲ್ಲಿ ಅವರ ಅವರ ಏನಂತಾರೆ ಅವ್ರ ತನನ ಅವರೇ ಕಳ್ಕೊತಾರೆ. ಬಟ್ ಬಂದ್ ಸೊಸೆನ ನನ್ನ ಮಗಳು ತರ ಟ್ರೀಟ್ ಮಾಡಿದ್ರೆ ಯಾವುದೇ ಸೊಸೆ ಆಗಿರ್ಲಿ ಚೆನ್ನಾಗಿ ಬಾಳ್ಕೊಂಡು ಹೋಗ್ತಾರೆ, ಸಂಸಾರ ಚೆನ್ನಾಗಿರುತ್ತೆ. ಸ್ಟೋರಿ ಇದೆಯಲ್ವಾ, ಜಗಳ ಆಡಿದ್ದು, ನಾವು ಊಟಿಗೆ ಹೋಗಿದ್ದು ಬಂದಿದ್ದು ಅದೆಲ್ಲ ಆಗೋ ತನಕ ನಮ್ಮ ಲೈಫಲ್ಲಿ ಒಂದು ಮನಸ್ಸಾಗಿತ್ತು. 2.5 ತಿಂಗಳಾಗಿತ್ತು. ನಾನು ಊಟಿಯಿಂದ ಬಂದು ಒಂದು ವಾರ ಅಷ್ಟೇ, ಒಂದಿನ ಇಲ್ಲಿದ್ದೆ, ಜಗಳ ಆಯ್ತು. ಅದ್ರ ನಾಳೆಗೂ ಇಲ್ಲಿದ್ದೆ. ಅದ್ರ ನಾಳೆ ನಮ್ಮ ಮನೆಗೆ ಹೋದೆ. ಮನೆಗೆ ಹೋಗ್ಬೇಕು ಅಷ್ಟೇ, ನೀನು ಹೋಗ್ಬಿಟ್ಟು ಬಾ ನಿನ್ಗೆ ಆಯ್ತು ಅಂದ್ರು. ಅವತ್ತು ನಾನು ಬಾಯಿ ಸ್ಟಾರ್ಟ್ ಮಾಡಿದೆ ಗೈಸ್. ಅದೇನ್ ಮಾಡ್ತೀರಾ ನೀವು, ನಾನು ಏನ್ ಮಾಡಿದ್ದೀರಾ ಅಂತ ಹಿಂಗ ಆಡ್ತೀರಾ, ಸರಿ ಆಯ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಅದೇನ್ ಮಾತಾಡ್ತೀರಾ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಧೈರ್ಯವಾಗಿ ಮಾತಾಡಿದೆ. ಸ್ವಲ್ಪ ಅವ್ರಿಗೆ ಅನ್ಕೊಂಡಿಲ್ಲ, ಓ ಏನ್ ನೀವು ಇಷ್ಟು ಇಷ್ಟೆಲ್ಲ ಮಾತಾಡ್ತಾಳ ಅಂದ್ರೆ ಏನು ಮಾತಾಡಲಿಲ್ಲ. ಆಯ್ತು ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ, ಬಂದು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು, ನಾನು ಮೈಂಡ್ ಫ್ರೆಶ್ ಆಗ್ಬೇಕು, ನಾನು ಆಮೇಲೆ ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂತ ಧೈರ್ಯವಾಗಿ ಹೇಳಿದೆ. ಇಲ್ಲೇ ಧೈರ್ಯವಾಗಿ ಹೇಳ್ಬಿಟ್ನಾ. ಆಮೇಲೆ ನಂಗೆ ಏನು ಭಯ ಆಗಿಲ್ಲ, ಯಾಕಂದ್ರೆ ತಪ್ಪು ಮಾಡಿದವ್ರಿಗೆ ಭಯ ಆಗ್ಬೇಕು. ಏನು ಭಯ ಆಗ್ಲಿಲ್ಲ. ರೋಡಲ್ಲಿ ಹೋಯ್ತಾ ಎಲ್ಲ ಹತ್ಕೋಗ್ಬಿಟ್ಲು. ಏನ್ ಬಂದಿದ್ದರಿಂದನೇ ನಮ್ಗೆ ಈ ತರ ಶುರು ಮಾಡ್ಬಿಟ್ರಲ್ಲ. ನಾನು ನಮ್ಮ ಮನೆ ಕಡೆ ಎಲ್ಲ ಈ ತರ ನಾವು ನೋಡಿಲ್ಲಪ್ಪ. ಅಂದ್ರೆ ಸೊಸೆ ನಿನ್ ಟಾರ್ಚರ್ ಕೊಡೋದು, ಮಾಟ ಮಂತ್ರ ಮಾಡಿಸೋದು, ನಾವೆಲ್ಲ ನಮ್ಮ ಕಡೆ ಎಲ್ಲ ಈ ತರ ನಾವು ನೋಡಿಲ್ಲ. ಸೊಸೆ ದಿನ ಟಾರ್ಚರ್ ಕೊಡೋದು, ಹಿಂಸೆ ಕೊಡೋದು, ಅದು ಯಾರು ನಮ್ಮ ಕಡೆ ಮಾಡಿರಲಿಲ್ಲ. ನಮ್ಗೆ ಅದು ಐಡಿಯಾನು ಇರಲಿಲ್ಲ. ಆಯ್ತು ಅಂದ್ಬಿಟ್ಟು ನಮ್ಮ ಮನೆಗೆ ಹೋದು ನಾವು ಹೋಗಿದ್ದು ಎಷ್ಟನೇ ತಾರೀಕು, 6ನೇ ತಾರೀಕು ಹೋದ ನಾವು ನಮ್ಮ ಮನೆಗೆ. ಇಲ್ಲಿಂದ 7ನೇ ತಾರೀಕಿಗೆ ನನ್ನ ಇದು ಪೀರಿಯಡ್ ಡೇಟ್ ಇತ್ತು. ಎಷ್ಟಕ್ಕಿತ್ತು, 5ಕ್ಕಿತ್ತು. 6 ಬಿಟ್ಟು 7ಕ್ಕೆ ಚೆಕ್ ಮಾಡಿದೆ ನಾನು. ನಮ್ಗೇನು ಐಡಿಯಾನೇ ಇರಲಿಲ್ಲ, ಯಾಕಂದ್ರೆ ಮೆಂಟಲಿ ಫಿಸಿಕಲಿ ಫುಲ್ ಓಡ್ತಾ ಬಿದ್ದಿತ್ತು. ನಾವು ಟಾರ್ಚರ್ ಇದ್ದು ಈ ಡಿಪ್ರೆಷನ್ ಇಂದ ಫುಲ್ ಡಿಪ್ರೆಷನ್ ಅನ್ಕೊಳ್ಳಿ. ಆ ಟೈಮಲ್ಲಿ ಅದೇ ತರ ಇರೋದು ನಾವು. ಅದು ಚೆಕ್ ಮಾಡಿದಾಗ ಪಾಸಿಟಿವ್ ಬಂತು. ನಮ್ಗೆ ಏನಂದ್ರೆ ಫುಲ್ ಖುಷಿ ಆಯ್ತು. ಏನೋ ನಮ್ಮ ಜೀವನದಲ್ಲಿ ಹೊಸಾದ್ ನಡೀತಿದೆ, ಹೊಸಾದ್ ಬರ್ತಿದೆ ನಮ್ಮ ಜೀವನಕ್ಕೆ ಅನ್ನೋದು ಖುಷಿ ಆಯ್ತು. ಹ್ಯಾಪಿಯಾಗಿ ನಾವು ಕಳೆದು. ಬಟ್ ಅವ್ರಿಗೆ ಹೇಳಿಲ್ಲ, ಸ್ವಲ್ಪ ದಿನ ತನಕ ಅವ್ರಿಗೆ ಹೇಳಿಲ್ಲ. ಆಮೇಲೆ ಇವರು ಅಡುಗೆ ಮಾಡ್ಕೋಬೇಕಂದ್ರಲ್ಲ ಕೆಳಗಡೆ ಮನೇಲಿ, ಹುಷಾರು ಕಣೆ ನೀನ್ ಬಗ್ಗಂಗಿಲ್ಲ, ಮುದ್ದು ಎದ್ದು ನಿಂತ್ಕೋ, ಕುತ್ಕೊಂಡು ಅಡುಗೆ ಮಾಡೋ ಆ ಥರ ಎಲ್ಲ ಕೊಡ್ತಿದ್ರಲ್ವ. ಅವ್ರಿಗೆ ಡೌಟ್ ಬಂದಿದ್ದು, ಪ್ರೆಗ್ನೆಂಟ್ ನೀನು ಅಂತ. ಅವ್ರು ಏನೋ ಕೇರೆ ಮಾಡಿಲ್ಲ 5 ತಿಂಗಳು ಅನ್ಕೊಂಡ್ಬಿಡಿ. ಆಮೇಲೆ 5 ತಿಂಗಳು ಆದ್ಮೇಲೆ ಆಟೋಮೆಟಿಕ್ ಹೊಟ್ಟೆ ಬರುತ್ತೆ, ಎಲ್ಲರೂ ಗೊತ್ತಾಗಲೇಬೇಕು. ಅದು 5 ತಿಂಗಳು ಒಂದು 3 ತಿಂಗಳು ಆದಾಗ 3 ತಿಂಗಳಿಗೆ ಗೊತ್ತಾಗಿತ್ತು ಅವ್ರಿಗೆ. ಆಮೇಲೆ ನಾವು ಹೇಳಿದ್ಲು ಅವರು ಪ್ರೆಗ್ನೆಂಟ್ ಅದೇ, ಇವ್ರ ಅಮ್ಮಗೆ ಹೇಳಿದ್ರು, ಇವ್ರ ಅಮ್ಮ ಮನೆಯವ್ರಿಗೆಲ್ಲ ಹೇಳಿದ್ರು. ಆಮೇಲೆ ಅದು ಅವ್ರಿಗೆ ತಡ್ಕೊಳಕ್ ಆಗಿರ್ಲಿಲ್ಲ. ಏನ್ ಮಾಡಿ ಪ್ರೆಗ್ನೆಂಟ್ ಆಗ್ಬಿಟ್ಲು ಇವಳು ಅನ್ನೋ ಥರನೇ ಅವ್ರ ಮೈಂಡ್ ಸೆಟ್ ಇದ್ದಿದ್ದು ಗೈಸ್. ಇದು ಓಪನ್ ಆಗಿ ಹೇಳ್ತೀವಿ, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅಂತ. ಹೆಂಗ್ ಮಾಡಿ ಇವಳು ಪ್ರೆಗ್ನೆಂಟ್ ಆಗೋದು ಅಂತ ಟೆನ್ಷನ್ ಅವ್ರಿಗೆ, ಹೊಟ್ಟೆ ಕಿಚ್ಚು ತಡ್ಕೊಳಕ್ ಆಗಿರ್ಲಿಲ್ಲ. ಅವರು ಟ್ಯಾಬ್ಲೆಟ್ ನ ಅರ್ಧೂ ಸಾಂಬಾರ್ಗೆ ಹಾಕಿದ್ರು, ಇಲ್ಲಾಂದ್ರೆ ಮಾಡಿಸ್ಕೊಂಡೇ ಬಂದು ಹಾಕಿದ್ರು, ನನಗೆ ಗೊತ್ತಿಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು ಅವ್ರು ಮಾಡಿಸ್ಕೊಂಡು ಬಂದಿರೋದು ಅಂತ. ಬಟ್ ಸ್ಟಾರ್ಟಿಂಗ್ ನಾನು ಅನ್ಕೊಂಡಿದ್ದು ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ್ದಾರೆ ಇವರು, ನಾನು ಅಬೋಷನ್ ಆಗ್ಬೇಕು ಅಂತ. ಅವತ್ತು ಮೊಸಪ್ಪನ್ ಸಾರು ಮಾಡಿದೆ. ಮೇ ಬಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ. ಅದು ಇದು 3ನೇ ದಿನಕ್ಕೆ ನಮ್ಗೆ ಸಿಕ್ಕಾಕೊಂಡಿದ್ದೆ ಅದು ಮೊಸಪ್ಪು ಸಾರು. ಅದರಿಂದ 2 ದಿನದಿಂದನೂ ನಮ್ಗೆ ಆತರ ವೈಟ್ ಕಲರ್ ಇತ್ತು. ನಾವು ಏನೋ ಬಿದ್ದಿರ್ಬೇಕು ಬಿಡು ಅಂತ ಅಂದ್ಬಿಟ್ಟು ಎರಡನೇ ದಿನ ನಮ್ಗೆ ಗೊತ್ತಾಗಿತ್ತರ ನಡೀತಿದೆ ಅಂತ ಅನ್ಕೊಂಡು, ನಮ್ಗೇನೋ ಎದ್ದು ಬಿಸಾಕದ್ವಲ್ಲ ಇನ್ನೇನಕ್ಕೆ ಅಂತ ಅನ್ಕೊಂಡು
ಮೂರನೇ ದಿನಕ್ಕೆ ತಡ್ಕೊಳಕ್ಕಾಗದೆ ಕೇಳಿದಕ್ಕೆ ದೊಡ್ಡ ಜಗಳ ಆಯ್ತು. ನೀವೇ ತಿನ್ನಿ ಅಂತ ನಾನು ಕೊಟ್ಟೆ ಗೈಸ್. ಸರಿ ನೀವೇನು ಮಾಡಿಸ್ಕೊಂಡು ಬಂದಿಲ್ಲ ಅಲ್ವಾ, ಆ ಸಾಂಬಾರಲ್ಲಿ ಊಟ ಮಾಡ್ಬಿಡಿ, ನಾನು ಅದೇ ಸಾಂಬಾರಲ್ಲಿ ಊಟ ಮಾಡ್ತೀನಿ, ದೇವ್ರ ಇಚ್ಛೆ ಶಿವನ ಇಚ್ಛೆ ಆದಂಗಾಗ್ಲಿ ಅಂತ. ಬಿಲ್ಕುಲ್ ತಿನ್ಲಿಲ್ಲ. ಇವ್ರು ದೊಡ್ಡಮ್ಮ ಇದಾರಲ್ಲ ಇದಕ್ಕೆಲ್ಲ ಇಲ್ಲಂದ್ರೆ ಅವರು ಗೈಸ್ ಮೆಂಟಲ್ ಅಂದ್ರೆ ಆ ಅಮ್ಮಂಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದೀರ ಅಂತ ಅನ್ಕೋಬೇಡಿ. ಮುಂದೆ ಸ್ಟೋರಿ ಹೇಳ್ತಾ ಇರ್ತಾ ನಾನು ಹೇಳೋದಲ್ಲ ಗೈಸ್, ನೀವೇ ಅನ್ಬಿಡ್ತೀರ ಅಮ್ಮಂಗೆ ನಿಜ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ಆಮೇಲೆ ತಿನ್ನಿ ಅಂತಂದೆ. ಅವ್ರು ಏನು ಮಾಡಿದ್ರು ಅಂದರೆ ತಗೊಂಡೋಗಿ ಎಸ್ಬಿಟ್ರು, ಈ ಕುಕ್ಕರ್ನೇ ಎಸ್ಬಿಟ್ರು, ನಾವು ತಿನ್ನಲ್ಲ ಅದನ್ನ ಅಂತ. ಅವಾಗ ನನಗೆ ಅರ್ಥ ಆಗೋಯ್ತು, ಇವ್ರೇನೋ ಮಾಡಿಸ್ಕೊಂಡು ಬಂದಿದ್ರು ಅದಕ್ಕೆ ಅವ್ರು ತಿಂದಿಲ್ಲ. ಅದೇ ಹಸು ನೀವು ನಂಬಲ್ಲ, ಅವತ್ತು ಇವ್ರಂಗೆ ಅಡುಗೆ ಮಾಡಿಕೊಟ್ರು, ಚಿತ್ರಾನ್ನ ಏನೋ ಮಾಡಿಕೊಟ್ರು. ರಾತ್ರಿ 11:30 ನಾವು ಹೊಸ ತಿನ್ಬೇಕಾಗಿತ್ತು, ಆಗ್ಲಿಲ್ಲ. 2 ಗಂಟೆಗೆ ನಾವು ಊಟ ಮಾಡಿದ್ವಿ. ಅದೇ ಮಾಡಬೇಕಾಗಿತ್ತು, ಜಗಳ ಎಲ್ಲ ಆಡಿದ್ವಿ, ಎಲ್ಲ ಮುಗೀತು. ಅದಾದ್ಮೇಲೆ ಮಧ್ಯರಾತ್ರಿ 1:30-2 ಗಂಟೆ ಹತ್ತೋದಕ್ಕೆ ನಾವು ಅಡುಗೆ ಮಾಡ್ಕೊಂಡು ತಿಂದಿದ್ದು. ಅವಾಗ ಅದು ಅಡುಗೆನ ಹೆಂಗೆ ತಿಂತೀವಿ ಎಷ್ಟೇ ಇವಳು ಅವಾಗ ಎಷ್ಟು ತಿಂಗಳಿದ್ದೆ, 3 ತಿಂಗಳಲ್ಲಿ ಇದ್ದ ಕಣ್ಣಲ್ಲಿ ನೀರು ಹಾಕೊಂಡು ಊಟ ತಿಂದಿದ್ದು ಗೈಸ್. ಅದನ್ನೆಲ್ಲ ಈಗ ನೆನ್ಸ್ಕೊತಿದ್ರೆ ಈಗಲೂ ಒಂದು ಸ್ವಲ್ಪ ಭಯ ಅಂತಾರ ಮುಜುಗರ ಅನ್ಸುತ್ತೆ. ಅಷ್ಟೇ ತುಂಬಾ ಕಷ್ಟ. ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ನಮ್ಗೆ ಶುರು ಆಯ್ತು ಮಾಡ್ಸೋದು ಎಲ್ಲ ಶುರು ಆಯ್ತು. ಅಲ್ಲಿಂದ ನಮ್ಗೆ ಅದೇ ಸ್ಟಾರ್ಟಿಂಗ್ ನಮ್ಗೆ ಓಡ್ತಾ ಬಿದ್ದಿತ್ತು.